ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 28th ಮತ್ತು 29th ಮೇ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ಗಳನ್ನ ನೋಡ್ಕೊಳ್ಳೋಣ. ಸೊ ಇದರ ರಿಲೇಟೆಡ್ಡು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳು ಕೂಡ ತುಂಬ ಇರ್ತವೆ. ಇವತ್ತಂತೂ ತುಂಬ ಜಾಸ್ತಿನೇ ಇದ್ದಾವೆ. ಅವನ್ನೆಲ್ಲದನ್ನೂ ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ನಾನು ರೈಟ್ ಸೈಡಲ್ಲಿ ನೋಟ್ಸ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ ಏನಾದರೂ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬಿಡಿ, ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಫಸ್ಟ್ ಒಂದು ಬಂದ್ಬಿಟ್ಟು ಹಂಬಂತೋತಾ ಪೋರ್ಟು. ಸೊ ಹಂಬಂತೋತಾ ಪೋರ್ಟನ್ನು ಚೈನಾಗೆ ಯಾರು ಲೀಸಿಗೆ ಕೊಟ್ಟಿದ್ದಾರೆ ಅಂತಂದರೆ ಇದು ನೋಡಿ, ಶ್ರೀಲಂಕಾ. ಸೊ ಇಲ್ಲಿ ಟೈಪೋ ಆಗಿದೆ ಇದು. ಸೊ ಶ್ರೀಲಂಕಾ ಆಯಿತಾ. ಸೊ ಇವಾಗ ಶ್ರೀಲಂಕಾಕ್ಕೆ ಏನು ಮಾಡಿತ್ತು ಅಂತಂದರೆ, ಶ್ರೀಲಂಕಾ ಸ್ವಲ್ಪ ಸಾಲ ತೊಗೊಂಡಿತ್ತು ಚೈನಾಯಿಂದ. ಸೊ ಚೈನಾ ಅವರು ಯಾವಾಗಲೂ ಕೂಡ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊತಾರೆ. ಅದನ್ನು ಏನಂತ ಕರೀತಾರೆ ಅಂತಂದರೆ ಚೈನೀಸ್ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅಂತ ಆಗ್ಬಿಟ್ಟು. ಅಂತಂದರೆ ಇವಾಗ ಚೈನಾ ತುಂಬ ದೊಡ್ಡ ದೇಶ, ಆದರೆ ತುಂಬ ಚಿಕ್ಕ ಚಿಕ್ಕ ದೇಶಗಳಿರ್ತವೆ. ಎಕ್ಸಾಂಪಲ್ ಯಾವುದ್ಯಾವುದು, ಮಾಲ್ಡೀವ್ಸ್ ಆಗೋಯಿತು. ಅದಾದಮೇಲೆ ಪಾಕಿಸ್ತಾನ, ಇದಂತೂ ತುಂಬಾ ಚಿಕ್ಕ ದೇಶ, ನೋಡೋಕ್ಕಷ್ಟು ಸ್ವಲ್ಪ ದೊಡ್ಡದು ಕಾಣುತ್ತೆ ಅಷ್ಟೇ, ಬಟ್ ಅವ್ರ ಎಕಾನಮಿ ಎಲ್ಲ ತುಂಬ ವರ್ಸ್ಟ್ ಇರುವಂಥದ್ದು. ಆ್ಯಕ್ಚುಲಾಗಿ ಒಂದು ಫ್ಯಾಕ್ಟ್ ಹೇಳಬೇಕು ಪಾಕಿಸ್ತಾನ ಬಗ್ಗೆ ಅಂತಂದರೆ, ಪಾಕಿಸ್ತಾನದಲ್ಲಿ ಇದು ಡ್ರಗ್ಸು ಮತ್ತು ಬೇರೆ ಇಲ್ಲಿಗಲ್ ಥಿಂಗ್ಸ್ ಏನೇನು ಇರ್ತಾವಲ್ಲ ಅದನ್ನು ಸೇಲ್ ಮಾಡಿಕೊಂಡು ಅವ್ರಿಗೆ ಅನ್ಅಫಿಷಿಯಲಿ ಅವ್ರ ಎಕಾನಮಿಗೆ ಬೂಸ್ಟ್ ಬರೋಂಥದ್ದೇ ತುಂಬ ಜಾಸ್ತಿ. ಅದಕ್ಕೆ ನೀವು ನೋಡಬೇಕು ಅಂತಂದರೆ ಪಾಕಿಸ್ತಾನ್ ಮ್ಯಾಪ್ ಒಂಥರ ಹಿಂಗೆಂಗೋ ಇದೆ ಅದು. ಸೊ ಇದರಲ್ಲಿ ಬಲೂಚಿಸ್ತಾನ್ ರೀಜನ್ ಅಂತ ಏನು ಬರುತ್ತಲ್ಲ, ಸೊ ಬಲೂಚಿಸ್ತಾನ್ ರೀಜನ್ನು. ಸೊ ಈ ಬಲೂಚಿಸ್ತಾನ್ ರೀಜನಿನ ಇಂಪಾರ್ಟೆನ್ಸೇ ಅದಕ್ಕೋಸ್ಕರ. ಯಾಕೆ ಅಂತಂದರೆ ಅಲ್ಲಿ ಈ ರಿಲೇಟೆಡ್ ಇಲ್ಲಿಗಲ್ ಸ್ಟಫ್ಸ್ ಎಲ್ಲದು ಕೂಡ ತುಂಬ ಚೆನ್ನಾಗಿ ಸಿಗತ್ತೆ ಅಂತ ಆಗ್ಬಿಟ್ಟು. ಸೊ ಇಲ್ಲಿ ವಾಪಸ್ ಈ ಟಾಪಿಗೆ ಬರೋಣ. ಓಕೆ, ಇವಾಗ ಮಾಲ್ಡೀವ್ಸು, ಪಾಕಿಸ್ತಾನು, ಅದಾದಮೇಲೆ ನೆಕ್ಸ್ಟು ನಾವು ಶ್ರೀಲಂಕಾ, ಇವೆಲ್ಲದು ತುಂಬ ಚಿಕ್ಕ ದೇಶ. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ, ಎಕ್ಸಾಂಪಲು ಮಾಲ್ಡೀವ್ಸು ಸಾಲ ಕೇಳುತ್ತೆ ಅಂತ ಅಂದ್ಕೊಳೋಣ. ಯಾರಿಂದ? ಚೈನಾಯಿಂದ. ಸೊ ಚೈನಾಗೇನು ಕೇಳುತ್ತೆ, ಸರಿ ನಂಗೆ $100 ಕೊಡಿ ಸಾಲ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ $100 ನಾನು ಇಂಟ್ರೆಸ್ಟ್ ಕೊಡ್ತೀನಿ ಅಂತ. ಸೊ ಚೈನಾ ಏನು ಮಾಡುತ್ತೆ, $100 ಯಾಕೆ, $2,00,000 ತೊಗೊಂಬಿಡು ಅಂತ ಹೇಳಿ. ಸೊ $2,00,000 ತೊಗೊಂತ. ಸೊ ಇವ್ರೇನು ಮಾಡ್ಕೊತಾರೆ, ಅದನ್ನು ತೊಗೊಂಡ್ಬಿಡ್ತಾರೆ. ಬಟ್ ಇವ್ರಿಗೆ ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ $100 ಲೋನ್ ಕೇಳ್ತಾಯಿದ್ರು. ಬಟ್ 2,00,000 ಕೊಟ್ಬಿಟ್ಟಿದ್ದಾರಲ್ಲ ಇವ್ರಿಗೆ. ಸೊ 2,00,000 ತೀರಿಸೋದು ಯಾವ ಥರ ತೀರಿಸ್ತಾರೆ, ತೊಗೊಳ್ಳೋದೇನೋ ತೊಗೊಂಡ್ಬಿಡ್ತಾರೆ. ಅದಾದಮೇಲೆ ಚೈನಾ ಏನು ಮಾಡುತ್ತೆ ಅಂತಂದರೆ, ಸರಿ ನಂದು 2,00,000 ಈಗ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಏನಾಗುತ್ತೆ, ಸೊ ಈಗ ಇವರು ಕೊಡೋವಂಥ ಪೊಸಿಷನಲ್ಲಿ ಇರೋಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ಸರಿ ಇವಾಗ 2,00,000 ಅಂತೂ ಕೊಡೋಕ್ಕಾಗಲ್ಲ, ನನ್ನ ದೇಶದಲ್ಲಿ ಈ ರೀಜನ್ನು ಖಾಲಿ ಇದೆ, ಇಲ್ಲಾಂತಂದರೆ ಈ ರೀಜನ್ನ ಲೀಸಿಗೆ ಕೊಟ್ಬಿಡ್ತೀನಿ ಒಂದು 100 ವರ್ಷಕ್ಕೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ. ಇದನ್ನು ಏನಂತ ಕರೀತಾರೆ ಅಂತಂದರೆ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ಅವ್ರಿಗೆ ಆಗ್ಲಾರ್ದಕ್ಕಿಂತ ಜಾಸ್ತಿ ಅಮೌಂಟ್ ಕೊಟ್ಬಿಡೋವಂಥದ್ದು ಅವ್ರಿಗೆ ಲೋನು ಆ ಥರ. ಅದಾದಮೇಲೆ ವಾಪಸ್ಸು ಅವರಿಂದ ಬೇರೆ ಏನಾದ್ರು ಬೆನಿಫಿಟ್ಸ್ ಇಸ್ಕೊಳ್ಳೋದು. ಈ ಎಕ್ಸಾಂಪಲ್ ನಾವು ಇಂಡಿಯಾನ ಈ ಥರ ನೋಡ್ಕೋಬೇಕು ಅಂತಂದರೆ, ಇಲ್ಲೇನು ನಮಗೆ ಇಂಡಿಯನ್ ಓಷನ್ ರೀಜನ್ ಇದೆಯಲ್ಲ, ಸೊ ಇಲ್ಲಿ ಇಂಡಿಯನ್ ಓಷನ್ ರೀಜನಿಗೆ ಓವರಾಲ್ ಆಗಿ ಎಲ್ಲ ಕಡೆಯಿಂದನೂ ಕೂಡ ಚೈನಾ ಕವರ್ ಮಾಡ್ತಾಯಿದೆ. ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಇಲ್ಲಿ ಬಾಂಗ್ಲಾದೇಶ್ ಇದೆ, ಇಲ್ಲಿ ಮಯನ್ಮಾರ್ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಬಾಂಗ್ಲಾದೇಶ್ ಇದೆ, ಇಲ್ಲಿ ಮಯನ್ಮಾರ್ ಇದೆ. ಅದಾದಮೇಲೆ ಇಲ್ಲಿ ನಮಗೆ ಶ್ರೀಲಂಕಾ ಇದೆ. ಅದಾದಮೇಲೆ ಇಲ್ಲಿ ನಮಗೆ ಪಾಕಿಸ್ತಾನ್ ಇದೆ. ಅದಾದಮೇಲೆ ಇಲ್ಲಿ ನಮಗೆ ಮಾಲ್ಡೀವ್ಸ್ ಇದೆ. ಸೊ ಚೈನಾ ಏನು ಮಾಡ್ಕೊಂಡಿದೆ ಅಂತಂದರೆ, ಎಲ್ಲ ದೇಶದಲ್ಲೂ ಕೂಡ ಅವರು ಓಷನ್ ಹತ್ತತ್ರ ಏನು ಮಾಡ್ಕೊಂಡಿದೆ, ಒಂದೊಂದು ಸೈಟು ಇವರೇ ಇಟ್ಕೊಂಡ್ಬಿಟ್ಟಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತಂದರೆ ಅವರೇ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಂಗೆ. ಸೊ ಇದನ್ನು ನೀವು ನೋಡ್ಕೋಬೇಕು ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಕಡೆಯಿಂದನೂ ಕೂಡ ಇಂಡಿಯಾನ ಇದು ಕವರ್ ಮಾಡ್ಕೊಂಡಿದೆ. ಇದ್ರ ಜೊತೆಗೆ ಇನ್ನೊಂದವರು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, BRI. ಸೊ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವಿಂದನೂ ಕೂಡ ಅವ್ರು ಏನು ಮಾಡ್ಕೊತಾರೆ ಅಂತಂದರೆ, ಓವರಾಲಾಗಿ ಎಲ್ಲ ಕಡೆನೂ ಕೂಡ ಕನೆಕ್ಟಿವಿಟಿ ಮಾಡ್ಕೋಬೇಕು ನಾವು, ಯುರೋಪು ಆಫ್ರಿಕಾವ್ರಿಗೂ ಕೂಡ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದಾರೆ. ಸೊ ಅದ್ರ ಪ್ರಕಾರನೇ ಏನಾಗಿತ್ತು ಅಂತಂದರೆ, ಶ್ರೀಲಂಕಾದವರು ಸಾಲ ಇಸ್ಕೊಂಡ್ಬಿಟ್ಟು ಆ ಸಾಲದ ಪ್ರಕಾರ ಇವ್ರು ಏನು ಮಾಡ್ಕೊಂಡಿದ್ರು ಅಂತಂದರೆ, ಅವ್ರಿಗೆ ತೀರ್ಸೋಕ್ಕಾಗಲಿಲ್ಲದಂಗೆ ಹಂಬಂತೋತಾ ಪೋರ್ಟ್ನ 99 ವರ್ಷಕ್ಕೆ ಲೀಸ್ಗೆ ಕೊಟ್ಬಿಟ್ಟಿದ್ರು. ಇವಾಗ ರೀಸೆಂಟಾಗಿ ಶ್ರೀಲಂಕಾ ಇನ್ನೊಂದು ಬಿಲ್ಲು ಕೂಡ ಪಾಸ್ ಮಾಡಿದೆ. ಸೊ ಶ್ರೀಲಂಕನ್ದು ಸುಪ್ರೀಂ ಕೋರ್ಟ್ ಏನಿದೆಯಲ್ಲ, ಅವರು ಕೂಡ ಕೆಲವೊಂದು ಅದರಲ್ಲಿ ಅಮೆಂಡ್ಮೆಂಟ್ಸ್ಗಳನ್ನ ಹೇಳಿದ್ರು. ಅಮೆಂಡ್ಮೆಂಟ್ಸು ಎಲ್ಲ ನೋಡಿಕೊಂಡು ಇವಾಗ ಬಿಲ್ಲು ಕೂಡ ಪಾಸ್ ಮಾಡೋಕ್ಕಿದೆ. ಅದೇನು ಅಂತಂದರೆ ಕೊಲಂಬೋ ಪೋರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ. ಸೊ ಇದರಲ್ಲಿ ಚೈನೀಸ್ ಪೋರ್ಟ್ ಸಿಟಿ ಬಿಲ್ ಅಂತ ಹೇಳ್ಬಿಟ್ಟು ಅವ್ರು ಪಾಸ್ ಮಾಡ್ಕೊತಾ ಇದ್ದಾರೆ. ಇದ್ರ ಪ್ರಕಾರ ಅವರು ಕೂಡ ಇಲ್ಲಿ ಸಿಟಿ ಕಟ್ತಾ ಇರ್ತಾರೆ. ಸೊ ಓವರಾಲಾಗಿ ಇವರು ಶ್ರೀಲಂಕಾನೇ ಒಂಥರ ಆಕ್ಯುಪೈ ಮಾಡ್ಕೊಂಡಂಗೆ, ಒಂಥರ ಕಾಲೋನಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬಟ್ ಈ ಡೆಟ್ ಟ್ರ್ಯಾಪ್ ಟೆಕ್ನಾಲಜಿ ಅಥವಾ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ. ಇವಾಗ ವರ್ಲ್ಡಿಂದು ಲಾರ್ಜೆಸ್ಟು ಆಯಿಲ್ ಎಕಾನಮೀಸ್ ಅಂತ ಹೇಳಿ ಬಂದ ತಕ್ಷಣ ಯಾವುದ್ಯಾವುದಿದ್ದಾವೆ, ಫಸ್ಟಿಂದ 4th ನೋಡ್ಕೊಳ್ಳೋಣ. USA ಇದೆ, ಚೈನಾ ಇದೆ, ಬ್ರೆಜಿಲ್ ಇದೆ ಮತ್ತು ಇಂಡಿಯಾ ಇದೆ. ನೋಡಿ, ಆಯಿಲ್ ಎಕಾನಮಿಯಲ್ಲಿ ಅಥವಾ ಆಯಿಲ್ ಪ್ರೊಡಕ್ಷನ್ ರಿಲೇಟೆಡ್ಡು ಯಾವ್ಯಾವ ಪ್ಲೇಸಲ್ಲಿ ಇರ್ತಾರೆ, ತುಂಬ ಕೇಳ್ತಾ ಇರ್ತಾರೆ ಇದು. ಸೊ ಇದು ಯಾಕೆ ಅಂತಂದರೆ, ಆಯಿಲ್ ಸೀಡ್ಸ್ಗಳ ಡೆವಲಪ್ಮೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಇಂಡಿಯಾನೂ ಕೂಡ ಒಂದು ಸ್ಕೀಮ್ ಮಾಡ್ಕೊತ ಇತ್ತು, ಅದಕ್ಕೋಸ್ಕರ ಪ್ರಮೋಷನ್ಗೋಸ್ಕರ. ಇದ್ರ ಬಗ್ಗೆ ನೋಡ್ಕೋಬೇಕು ಅಂತಂದರೆ,
ಇಂಡಿಯಾ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರು ಮಾಡುತ್ತೆ ಅಂತಂದರೆ ಪ್ರೊಡ್ಯೂಸು ಮಾಡುತ್ತೆ, ಗ್ರೋನು ಮಾಡುತ್ತೆ, ಅದ್ರ ಜೊತೆಗೆ ಎಡಿಬಲ್ ಆಯಿಲ್ ಏನಿದೆಯಲ್ಲ ಇದನ್ನು ಇಂಪೋರ್ಟು ಕೂಡ ಮಾಡುತ್ತೆ, ಇದನ್ನು ಗ್ರೋನು ಕೂಡ ಮಾಡುತ್ತೆ. ಬಟ್ ಡಿಮಾಂಡೇ ಎಷ್ಟು ಜಾಸ್ತಿ ಇದೆ ಅಂತಂದರೆ ಅದರ ಇಂಪೋರ್ಟು ಕೂಡ ಮಾಡ್ಕೊಳುತ್ತೆ. ಎಕ್ಸಾಂಪಲು ಕಾಫಿನ ನಾವು ನೋಡ್ಕೊಳ್ಳೋಣ. ಕಾಫಿ ನೋಡ್ಕೋಬೇಕು ಅಂತಂದರೆ ಇಂಡಿಯಾ ಅದನ್ನು ಪ್ರೊಡ್ಯೂಸು ಕೂಡ ಹೈಯೆಸ್ಟ್ ಮಾಡ್ಕೊಳುತ್ತೆ, ಅದಾದಮೇಲೆ ಕನ್ಸ್ಯೂಮು ಕೂಡ ಹೈಯೆಸ್ಟ್ ಮಾಡ್ಕೊಳುತ್ತೆ. ಅಂತಂದರೆ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಕೊತೀವಿ. ಬಟ್ ಯಾಕೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಕೊತೀವಿ ಅಂತಂದರೆ ನಾವೇ ಅಷ್ಟು ಕನ್ಸ್ಯೂಮ್ ಮಾಡ್ಕೊತಾ ಇದ್ದೀವಿ. ಈಗ ನಾವೇ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊತಾ ಇದ್ದರೆ ಹೊರಗಡೆ ದೇಶಕ್ಕೆ ಅದನ್ನು ಎಕ್ಸ್ಪೋರ್ಟ್ ಮಾಡೋವಂಥದ್ದು ಕೂಡ ಕಮ್ಮಿ ಇರುತ್ತೆ ಆ ಥರ, ಆಯಿತಾ. ಸೊ ಈಗ ವೆಜಿಟೇಬಲ್ ಆಯಿಲಿಂದ ಎಕಾನಮಿ ನೋಡಬೇಕು ಅಂತಂದರೆ 4 ಲಾರ್ಜೆಸ್ಟ್ ಯಾರ್ಯಾರಿದ್ದಾರೆ, USA ಇದೆ, ಚೈನಾ ಇದೆ, ಬ್ರೆಜಿಲ್ ಇದೆ, ಅದಾದಮೇಲೆ ನಮಗೆ ಇಂಡಿಯಾ ಬರುತ್ತೆ. ಅದೇ ಥರ ನಮಗೆ ಟಾಪ್ ಆಯಿಲ್ ಸೀಡ್ಸ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇದನ್ನು ನೋಟ್ ಮಾಡ್ಕೊಂಡಿರಿ. ಯಾವುದ್ಯಾವುದು? ಮಧ್ಯಪ್ರದೇಶ್ ಬರುತ್ತೆ, ರಾಜಸ್ಥಾನ್ ಬರುತ್ತೆ, ಗುಜರಾತ್ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ, ಮತ್ತು ನಮಗೆ ಉತ್ತರ ಪ್ರದೇಶ್ ಬರುತ್ತೆ. ಸೊ ಇಲ್ಲಿ ಈ ರಾಜಸ್ಥಾನ, ಗುಜರಾತು, ಮಧ್ಯಪ್ರದೇಶ, ಅದಾದಮೇಲೆ ಉತ್ತರ ಪ್ರದೇಶ. ಸೊ ಈ ಅಂತಂದ್ರೆ ಮ್ಯಾಪಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಈ ರೀಜನಲ್ಲಿ ನಮ್ಗೆ ಇವೆಲ್ಲ ಬರ್ತಾ ಇರ್ತವೆ. ಸೊ ಇವೆಲ್ಲದೂ ಕೂಡ ಒಳ್ಳೆ ಆಯಿಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಇವಾಗ ಈ ರೀಜನಲ್ಲಿ ಬರುವಂಥ ನೀವು ಸಾಯಿಲ್ ವೆರೈಟಿಗಳನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಅದಕ್ಕೆ ಏನು ಬೇಕಾಗುತ್ತೆ ಆಯಿಲ್ ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂತಂದರೆ, ಆಯಿಲ್ ಸೀಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ, ಗ್ರೋ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಿರುತ್ತೆ ಅಲ್ಲಿ. ಅದ್ರ ಜೊತೆಗೆ ನಾವು ಪಾಮ್ ಆಯಿಲು ಕೂಡ ತುಂಬ ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ. ಪಾಮ್ ಆಯಿಲ್ ಅಂತ ಹೇಳಿ ಬಂದ ತಕ್ಷಣ ನಾವು ಎಲ್ಲರೂ ಪಾಮ್ ಐಲ್ಯಾಂಡ್ಸು, ದುಬೈ ಅಂತ ಹೇಳ್ಬಿಟ್ಟು ಅನ್ಕೊತಾ ಇರ್ತೀವಿ. ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸರಿ. ಸೊ ನಾವು ಪಾಮ್ ಆಯಿಲ್ನ ಏನು ಇಂಪೋರ್ಟ್ ಮಾಡ್ಕೊತೀವಲ್ಲ ಇದನ್ನು ಮೇಜರ್ ನಾವು 2 ದೇಶದಿಂದ ಇಂಪೋರ್ಟ್ ಮಾಡೋದು. ಒಂದು ಬಂದ್ಬಿಟ್ಟು ಇಂಡೋನೇಷ್ಯಾ, ಇನ್ನೊಂದು ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಿಂದನೇ ನಾವು ಹೈಯೆಸ್ಟ್ ಇಂಪೋರ್ಟ್ ಮಾಡುವಂಥದ್ದು. ಆಪ್ಷನಲ್ಲಿ ನಮಗೆ ಕೆಲವೊಂದು ಸರಿ ಕುವೆತ್ತು ಅವೆಲ್ಲದು ಏನಾದರೂ ಕೊಟ್ಟಿದ್ರೆ ಅವಾಗ ಅದನ್ನು ನೋಡ್ಕೊಂಡಿರಿ ಒಂದು ಸರಿ. ನೆಕ್ಸ್ಟು ಹನಿ ಮತ್ತು ಬೀಸ್ ವ್ಯಾಕ್ಸು ಇವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಂಥ ಪ್ರಾಸೆಸ್ಸಿಗೆ ನಾವೇನಂತ ಕರಿತೀವಿ ಅಂತಂದರೆ AP ಕಲ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. AP ಕಲ್ಚರ್. ಇವಾಗ ಬೀಸು ಅಥವಾ ಹನಿ ಬೀಸು, ಸೊ ಇವೆಲ್ಲದೂ ನಮ್ಗೆ ಗೊತ್ತಿರೋಂಗೆ ಇವೆಲ್ಲದೂ ಕೂಡ ಪಾಲಿನೇಟರ್ಸು. ಸೊ ಇದು ಪ್ಲ್ಯಾಂಟ್ಗಳ ಪಾಲಿನೇಷನಿಗೆ ತುಂಬ ಹೆಲ್ಪ್ಫುಲ್ ಆಗ್ತಿರುತ್ತೆ. ಎಕ್ಸಾಂಪಲು ಇಲ್ಲೊಂದು ಪ್ಲ್ಯಾಂಟ್ ಇದೆ, ಇಲ್ಲೊಂದು ಏನೋ ಫ್ಲವರ್ ಇದೆ. ಸೊ ಇಲ್ಲಿ ಹನಿ ಬೀ ಬಂದ್ಬಿಟ್ಟು ಇದ್ರ ಮೇಲೆ ಕೂತ್ಕೊಂಡಿರುತ್ತೆ. ಅದಾದಮೇಲೆ ಅದು ಬೇರೆ ಕಡೆ ಇನ್ನೊಂದು ಪ್ಲ್ಯಾಂಟ್ ಮೇಲೆ ಹೋದಾಗ, ಇನ್ನೊಂದು ಫ್ಲವರಿಂಗ್ ಪ್ಲ್ಯಾಂಟ್ ಮೇಲೆ ಏನಾದ್ರು ಹೋದಾಗ ಇಲ್ಲಿ ಇರುವಂಥ ಪೋಲನ್ಸು ಅದ್ರ ಕಾಲಿಗೆ ಅದಕ್ಕೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅದು ಬಂದು ಇಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಪಾಲಿನೇಷನ್ ಆಗುತ್ತೆ. ಅಂತಂದರೆ ಇದರಲ್ಲೂ ಕೂಡ ಫ್ಲವರಿಂಗು ಪಾಲಿನೇಷನ್ ಆಗುತ್ತೆ ಅಂತಂದರೆ ಒಂದು ಟ್ರಾನ್ಸ್ಫರ್ ಆಗುತ್ತೆ, ಇವುಗಳಲ್ಲೂ ಕೂಡ ರಿಪ್ರೊಡಕ್ಷನ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ಕೊತಾ ಇರೋಂಥದ್ದು ಪಾಲಿನೇಟರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು. ಸೊ ಇದರಲ್ಲಿ 3 ಮೆಂಬರ್ಸ್ಗಳಿರ್ತಾರೆ. ಎಸ್ಪೆಷಲಿ ಬಿ ಫ್ಯಾಮಿಲಿನ ನೋಡ್ಕೋಬೇಕು ಅಂತಂದರೆ ಬಿ ಫ್ಯಾಮಿಲಿಯಲ್ಲಿ 3 ಮೆಂಬರ್ಸ್ ಇರ್ತಾರೆ, 3 ಟೈಪ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಒಂದು ಕ್ವೀನು, ಇನ್ನೊಂದು ವರ್ಕರ್ಸು, ಇನ್ನೊಂದು ಬಂದ್ಬಿಟ್ಟು ನಮಗೆ ಡ್ರೋನ್. ಸೊ ಇದನ್ನು ಯಾವುದು ಆಡ್ ಆಗಿದೆ ಅಂತ ಹೇಳ್ಬಿಟ್ಟು ಆಪ್ಷನಲ್ಲಿ ಏನಾದರೂ ಕೊಟ್ಟರೆ, ಬೇರೆ ಏನಾದ್ರು ಕಿಂಗ್ ಅಂತ ಏನಾದ್ರು ಕೊಟ್ಬಿಟ್ಟಿದ್ರೆ ಎಕ್ಸಾಂಪಲು ಅದು ಆಡ್ ಆಪ್ಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೆಲ್ಪ್ ಆಗಿರುತ್ತೆ. ಒಂದ್ಸರಿ ನೋಡ್ಕೊಂಡಿರಿ. ಕ್ವೀನು, ವರ್ಕರ್ ಮತ್ತು ಡ್ರೋನು 3 ಟೈಪ್ಸ್ ಆಗಿರುತ್ತೆ ಇಲ್ಲಿ ಬೀಸ್ಗಳಲ್ಲಿ. ಸೊ ಇದು ಹನಿ ಮತ್ತು ಬೀಸ್ ವ್ಯಾಕ್ಸ್ ಏನಿರುತ್ತಲ್ಲ ಅದನ್ನು ಫುಡ್ಡು ಮತ್ತು ಕಾಸ್ಮೆಟಿಕ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಇದರ ಎಕ್ಸ್ಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ? AP ಕಲ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು 4th ಸ್ಟೇಟ್ ಆಫ್ ಮ್ಯಾಟರ್ ಯಾವುದಿದೆ ನಮಗೆ? ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ಸು. 4th ಒಂದು ಬಂದ್ಬಿಟ್ಟು ಪ್ಲಾಸ್ಮಾ ಅಂತ. ಸೊ ಯಾವುದು 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತೂ ನಮ್ಗೆ ಗೊತ್ತು. ಯಾವುದ್ಯಾವುದು? ಸಾಲಿಡ್ಡು, ಲಿಕ್ವಿಡ್ಡು, ಅದಾದಮೇಲೆ ನಮಗೆ ಗ್ಯಾಸು. ಸೊ ಇದು ನಮಗೆ 7th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ 4th ಸ್ಟೇಟ್ ಆಫ್ ಮ್ಯಾಟರ್ ಬಂದ್ಬಿಟ್ಟು ಪ್ಲಾಸ್ಮಾ. ಸೊ ಪ್ಲಾಸ್ಮಾ ಹೆಂಗಿರುತ್ತೆ ಅಂತಂದರೆ ಇತ್ತಾಗೆ ಅದು ಸಾಲಿಡು ಕೂಡ ಇರಲ್ಲ, ಈ ಕಡೆ ಲಿಕ್ವಿಡು ಕೂಡ ಇರಲ್ಲ, ಒಂಥರ ಜೆಲ್ ಥರ ಇರುತ್ತಲ್ಲ ಅದನ್ನು ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಗ್ಯಾಸ್ನ ಹೀಟ್ ಮಾಡಿದ್ರೆ ಆವಾಗ ಪ್ಲಾಸ್ಮಾ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಅದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಮ್ಯಾಗ್ನೆಟೋಸ್ಫಿಯರಿಕ್ ಮಲ್ಟಿ ಸ್ಕೇಲ್ ಮಿಷನ್. ಇದೊಂದು ರೋಬೋಟಿಕ್ ಸ್ಪೇಸ್ ಮಿಷನು. ಯಾರ್ದು ಇದು ರೋಬೋಟಿಕ್ ಸ್ಪೇಸ್ ಮಿಷನ್ ಅಂತ ಕೇಳಿದ್ರೆ ನಾಸಾದವ್ರದ್ದು ಇದು ರೋಬೋಟಿಕ್ ಸ್ಪೇಸ್ ಮಿಷನು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸನ್ನು ಮತ್ತು ಅರ್ತು. ಸೊ ಸನ್ನಿಂದು ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಅರ್ತಿನ ಮ್ಯಾಗ್ನೆಟಿಕ್ ಫೀಲ್ಡು ಯಾವ ಥರ ಕನೆಕ್ಟು ಮತ್ತು ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ ಅದನ್ನು ಸ್ಟಡಿ ಮಾಡ್ಕೊಳ್ಳೋದಕ್ಕೆ, ಯಾವ ಥರ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಒಂದ್ರ ಜೊತೆ ಒಂದಕ್ಕೆ ಯಾವ ಥರ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿರೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೆ ಇದನ್ನು ಏನಿದು ಅಂತಂದರೆ ಮ್ಯಾಗ್ನೆಟೋ ಸ್ಫೆರಿಕ್ ಮಲ್ಟಿ ಸ್ಕೇಲ್ ಮಿಷನ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟು ನಾವು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಸೊ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು ಇದನ್ನು ಸ್ಟ್ಯಾಚ್ಯೂಟ್ರಿ ಬಾಡಿ, ಇದು ಒಂದು ಸ್ಟ್ಯಾಚ್ಯೂಟ್ರಿ ಬಾಡಿ. ನೋಡಿ ಸ್ಟ್ಯಾಚ್ಯೂಟ್ರಿ ಬಾಡಿ ಬಗ್ಗೆ ಇನ್ನೊಂದೇನು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಲೂ ಕೂಡ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ
ಸೊ ಸ್ಟ್ಯಾಚ್ಯೂಟ್ರಿ ಬಾಡಿ ಅಂದ್ರೂ ಒಂದೇ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದ್ರೂ ಕೂಡ ಒಂದೇ. ಸ್ಟ್ಯಾಚ್ಯೂಟ್ರಿ ಬಾಡಿ ಅಂದರೆ ಏನಾಗಿರುತ್ತೆ, ಯಾವುದೋ ಒಂದು ಆ್ಯಕ್ಟ್, ಪಾರ್ಲಿಮೆಂಟ್ ಒಂದು ಆ್ಯಕ್ಟ್ ಪಾಸ್ ಮಾಡಿರುತ್ತೆ, ಅದರಿಂದಾಗಿ ಇದು ಬಂದಿರುತ್ತೆ. ಈ ಎಕ್ಸಾಂಪಲ್ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆ್ಯಕ್ಟ್ 2005. ಇದ್ರ ಪ್ರಕಾರ ಇದು ಈ ಆ್ಯಕ್ಟಲ್ಲಿ ಹೇಳಿತ್ತು ಈ ಥರ ಒಂದು ಕಮಿಷನ್ ಇರಬೇಕು ಚೈಲ್ಡ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ. ಸೊ ಇದನ್ನು ಈ ಆ್ಯಕ್ಟು 2005 ಇದನ್ನು ಸೆಟಪ್ ಮಾಡ್ಕೊಂಡಿದ್ದು 2007 ಸೆಟಪ್ ಮಾಡ್ಕೊಂಡಿದ್ರು. ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡರಲ್ಲಿ ಬರುತ್ತೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಚೈಲ್ಡ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಅವ್ರಿಗೆ ಪಾಲಿಸೀಸ್ ಮಾಡೋದು, ಲಾಸು, ಪ್ರೋಗ್ರಾಮ್ಸು, ಅದಾದಮೇಲೆ ಬೇರೆ ಬೇರೆ ಥರದ್ದು ಮೆಕ್ಯಾನಿಸಮ್ಸ್ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡೋದು, ಇವೆಲ್ಲದು ಕೂಡ ಮಾಡ್ತಾ ಇರ್ತಾರೆ. ಸೊ ಇದು ಕಮಿಷನಿಂದು ಕೆಲಸ ಆಗಿರುತ್ತೆ. ಸೊ ತುಂಬ ಇಂಪಾರ್ಟೆಂಟ್, ಇದು ನೀವು ಇಟ್ಕೊಂಡಿರಿ. ನೆಕ್ಸ್ಟು ಬಿಗ್ಗೆಸ್ಟ್ ಆರ್ಕೈವ್ ರೆಪಾಸಿಟ್ರಿ ಯಾವುದು ಸೌತ್ ಏಷ್ಯಾದಲ್ಲಿ ಅಂತ ಕೇಳಿದ್ರೆ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ. ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, ಇವಾಗ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಏನು ನಡೀತಾ ಇದೆಯಲ್ಲ, ಈ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟಲ್ಲಿ ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ ಎಲ್ಲದನ್ನೂ ಕೂಡ ಅಲ್ಲಿ ಇರುವಂಥದ್ದು ಪಾರ್ಲಿಮೆಂಟು ಮತ್ತು ಅದರ ಸರೌಂಡಿಂಗ್ ಜಾಗ ಏನಿದೆಯಲ್ಲ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಇನ್ನೊಂದು ಸರಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ರೀಸನ್ ಯಾಕೆ ಅಂತ ಕೇಳಿದ್ರೆ, ಇವಾಗ ನೋಡಿ ನಮ್ಮಲ್ಲಿ 1976 ಪ್ರಕಾರನೇ ನಮಗೆ ಏನು ಡಿಲಿಮಿಟೇಷನ್ ಇತ್ತಲ್ಲ ಅದ್ರ ಪ್ರಕಾರನೇ ಇವಾಗಲೂ ಕೂಡ ಸೀಟ್ ಇದ್ದಾವೆ. ಅಂತಂದರೆ ಆ ಟೈಮಲ್ಲಿ ನಡೆದಿರುವಂಥ ಸೆನ್ಸಸ್ ಪ್ರಕಾರ ಏನು ಇಂಡಿಯಾನ ಎಷ್ಟು ಇದು ಕಾನ್ಸ್ಟಿಟ್ಯೂನ್ಸಿಯಲ್ಲೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರನೇ ಸೀಟ್ಗಳಿದ್ದಾವೆ. ಸೊ ಅದಕ್ಕೆ ನಮಗೆ 500+ ಸೀಟ್ಸು ಲೋಕಸಭಾ, ರಾಜ್ಯಸಭಾದಲ್ಲಿ 250+ ಈ ಥರ ಎಲ್ಲ ಇರುತ್ತೆ. ಇದನ್ನು ಇನ್ನೊಂದು ಸರಿ ನಾವು ನೋಡ್ಕೋಬೇಕು ಪಾಪ್ಯುಲೇಷನ್ ಪ್ರಕಾರ ಅಂತಂದರೆ ನೋಡಿ 1970s ಟೈಮು ಮತ್ತು ಇವಾಗ 2020 ಟೈಮಲ್ಲೆಲ್ಲ ನೋಡ್ಕೋಬೇಕು ಅಂತಂದರೆ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗಿರುತ್ತೆ. ಸೊ ವರ್ಷನೇ ಪಾಪ್ಯುಲೇಷನ್ ಜಾಸ್ತಿ ಆಗಿರುತ್ತೆ. ಅದರಲ್ಲಿ ನಾವು ಇವಾಗ 30-40 ವರ್ಷ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಸುಮಾರು 50 ವರ್ಷ ಅಟ್ಲೀಸ್ಟ್ ಆಗುತ್ತೆ ಅನಿಸುತ್ತೆ. ಸೊ ಅಷ್ಟು ವರ್ಷ ಅಂತ ನೋಡ್ಕೋಬೇಕು ಅಂತಂದರೆ ಎಷ್ಟು ಕಾನ್ಸ್ಟಿಟ್ಯೂನ್ಸೀಸ್ಗಳು ಜಾಸ್ತಿ ಆಗುತ್ತೆ. ಸೊ ಒಂದು ಅನಾಲಿಸಿಸ್ ಪ್ರಕಾರ ಸುಮಾರು 800 ಲೋಕಸಭಾ ಸೀಟ್ಗಿಂತ ಜಾಸ್ತಿ ಬರುತ್ತೆ ಅಂತ. ಸೊ ಈಗ 800 ಲೋಕಸಭಾ ಸೀಟ್ಗಳು ಬರಬೇಕು ಅಂತಂದರೆ ಈ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂತ್ಕೊಳ್ಳೋಕೆ ಜಾಗನೂ ಕೂಡ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಜಾಗ ಇರಬೇಕು, ಅದಾದಮೇಲೆ ಅಲ್ಲೇ ರೆಸಿಡೆನ್ಸಸ್ಸು ಕೂಡ ಇರಬೇಕು. ಇವೆಲ್ಲದು ಇದ್ದರೆ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಕಡೆ ಏನೇನು ಆಫೀಸ್ ಇರುತ್ತೆ, ಬೇರೆ ಬೇರೆ ಭವನಗಳೆಲ್ಲ ಏನಿರುತ್ತೆ, ಈಗ ಎಕ್ಸಾಂಪಲ್ ಅಗ್ರಿಕಲ್ಚರಿಂದು ಕೃಷಿ ಭವನ್ ಅಂತ ಇರುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಭವನಗಳೆಲ್ಲ ಏನಿರುತ್ತೆ ಅವನ್ನೆಲ್ಲದನ್ನೂ ಕೂಡ ಒಂದೇ ಕಡೆ ಇಂಟಿಗ್ರೇಟ್ ಮಾಡಿಕೊಂಡ್ರೆ ಸ್ವಲ್ಪ ಗವರ್ನೆನ್ಸು ಬೇಗ ಆಗುತ್ತೆ ಅಂತ. ಅದರ ಪ್ರಕಾರ ಏನು ಮಾಡ್ಕೊತಾ ಇದ್ರು ಅಂತಂದರೆ ಈ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಇದರಲ್ಲಿ ಏನು ಮಾಡ್ಕೊಂಡಿರ್ತಾರೆ, ಹಳೇದು ಡಾಕ್ಯುಮೆಂಟ್ಸು, ಎಕ್ಸಾಂಪಲು ಪಬ್ಲಿಕ್ ರೆಕಾರ್ಡ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಓರಿಯೆಂಟಲ್ ರೆಕಾರ್ಡ್ಸು, ಪ್ರೈವೇಟ್ ಪೇಪರ್ಸು, ಇವೆಲ್ಲದೂ ಕೂಡ ಸ್ಟೋರ್ ಮಾಡಿಕೊಂಡು ಒಂದೇ ಕಡೆ ಇಟ್ಕೊಂಡಿರ್ತಾರೆ. ಅಂತಂದರೆ ಇವಾಗ ಹಳೆಯ ಫೋಟೋಸೆಲ್ಲ ನೀವೆಲ್ಲ ಸೇವ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಆರ್ಕೈವ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅಂತಂದರೆ ಒಂದು ಕಡೆ ನಾವಾಗ 10 ವರ್ಷ ಹಳೆ ಫೋಟೋಸ್ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಲ್ಯಾಪ್ಟಾಪಲ್ಲಿ ಇಲ್ಲ ಹಾರ್ಡ್ ಡಿಸ್ಕಲ್ಲಿ ಒಂದು ಕಡೆ ಇಟ್ಬಿಟ್ಟಿರ್ತೀವಿ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್. ಸೊ ಅದನ್ನು ಆರ್ಕೈವ್ ಅಂತ ಹೇಳ್ಬಿಟ್ಟು ಕರಿಬೋದು. ಅಂತಂದರೆ ಹಳೆಯದು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು. ಸೊ ಆ ಥರದ್ದು ಡೆಸ್ಟ್ರಾಯ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದಿತ್ತು. ಸೊ ಅದಕ್ಕೋಸ್ಕರ ಗೌರ್ಮೆಂಟು ಅದನ್ನೇನು ಮುಟ್ಟಕ್ಕೆ ಹೋಗಲ್ಲ, ನಾವು ಅದರದಲ್ಲೇ ಏನು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ಬಿಟ್ಟು ಇವಾಗ ಕ್ಲಾರಿಟಿ ಕೊಟ್ಟಿದೆ. ಸೊ ಈಗ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಬಂದ ತಕ್ಷಣ ಇದನ್ನು ನೋಡಿ 1891 ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಕ್ಯಾಲ್ಕಟಾದಲ್ಲಿ. 1891 ಕ್ಯಾಲ್ಕಟಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಯಾಕಂತಂದರೆ ಅವಾಗ ಈಸ್ಟ್ ಇಂಡಿಯಾ ಕಂಪನಿದು ಹೆಡ್ ಕ್ವಾರ್ಟರ್ಸು ಕಲ್ಕತ್ತಾದಲ್ಲಿತ್ತು. ಯಾವಾಗ ಕಲ್ಕತ್ತಾಯಿಂದ ಡೆಲ್ಲಿಗೆ ಬಂದಿತ್ತು ಹೆಡ್ ಕ್ವಾರ್ಟರ್ಸು, ಇದು ನೋಡಿ 1911 ಬಂದಿತ್ತು. ಕರೆಕ್ಟ್ ಅಲ್ವಾ? ಯಾಕಂತಂದರೆ ಆ ಟೈಮಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಅದನ್ನು ರೀಕಾಲ್ ಮಾಡಿಕೊಂಡು ಅದಾದಮೇಲೆ ಸರಿ ಈ ಕಡೆ ಕಲ್ಕತ್ತಾದಲ್ಲಿ ಇರೋದೇ ಬೇಡ, ಡೆಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಬಂದಿರಲ್ಲ, ಡೆಲ್ಲಿ ದರ್ಬಾರೆಲ್ಲ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಶಿಫ್ಟ್ ಆಗಿತ್ತು. ಅದಾದಮೇಲೆ ಇವಾಗ ಬಂದ್ಬಿಟ್ಟು ನಮಗೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲದು ಕೂಡ ಮೇಜರಾಗಿ ಇರುವಂಥದ್ದು ನಮಗೆ ಡೆಲ್ಲಿಯಲ್ಲಿ. ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಇದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನೋಡಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡರಲ್ಲಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡರಲ್ಲಿ ಬರುತ್ತೆ. ಇದ್ರದ್ದೊಂದು ರೀಜನಲ್ ಆಫೀಸು ಕೂಡ ಇದೆ. ಈ ರೀಜನಲ್ ಆಫೀಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸುಮಾರು ಸರಿ ಕೇಳಿದ್ದಾರೆ. ಈ ರೀಜನಲ್ ಆಫೀಸ್ ಬಂದ್ಬಿಟ್ಟು ಭೋಪಾಲಲ್ಲಿರುವಂಥದ್ದು. ಮಿಕ್ಕಿದ್ದು ರೆಕಾರ್ಡ್ ಸೆಂಟರ್ಸ್ಗಳಂತ ಇದ್ದಾವೆ 3. ಅದು ಭುವನೇಶ್ವರು, ಜೈಪುರು ಮತ್ತು ಪುದುಚೇರಿಯಲ್ಲಿದೆ. ಭುವನೇಶ್ವರು, ಜೈಪುರು, ಪುದುಚೇರಿಯಲ್ಲಿ. ಬಟ್ ರೀಜನಲ್ ಆಫೀಸ್ ಎಲ್ಲಿದೆ? ಭೋಪಾಲಲ್ಲಿದೆ. ತುಂಬ ಇಂಪಾರ್ಟೆಂಟು. ಸೊ ಇಷ್ಟೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಇಂಪಾರ್ಟೆಂಟ್ ಆಗುತ್ತೆ, ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ. ಸೊ ಈಗ ನೆಕ್ಸ್ಟು ಕ್ವೆಶನ್ ನೋಡ್ಕೊಳ್ಳೋಣ. ನೇವಿ ಎಕ್ಸಸೈಸು ಓಮಾನ್ ಜೊತೆ ಕಂಡಕ್ಟ್ ಮಾಡ್ಕೊಳ್ಳೋಂಥ ನೇವಿ ಎಕ್ಸಸೈಸ್ ಯಾವುದು ಅಂತಂದರೆ ನಸೀಮ್ ಅಲ್ ಬಹರ್ ಅಂತ. ಸೊ ಓಮಾನ್ ನೋಡಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಪಾರ್ಟ್ನರ್ಸು ಇಂಡಿಯಾಗೆ. ಸ್ಟ್ರಾಟಜಿಕ್ ಪಾರ್ಟ್ನರ್ ಇಂಡಿಯಾದು ಗಲ್ಫ್ ರೀಜನಲ್ಲಿ. ಯಾಕೆಂತಂದರೆ ಓಮಾನು ಒಂದೇ ದೇಶ. ಇದ್ರ ಜೊತೆಗೆ 3 ಎಕ್ಸಸೈಸು, ಈ ಮಿಲಿಟ್ರಿದು 3 ಎಕ್ಸಸೈಸ್ ಏನಿದೆಯಲ್ಲ ಅದನ್ನು ರೆಗ್ಯುಲರಾಗಿ ಕಂಡಕ್ಟ್ ಮಾಡ್ಕೊತಾ ಇರ್ತೀವಿ. ಇದನ್ನು ನೋಟ್ ಮಾಡ್ಕೊಂಡಿರಿ. ಫಸ್ಟ್ ಒಂದು ಬಂದ್ಬಿಟ್ಟು ನಸೀಮ್ ಅಲ್ ಬಹರ್. ನಸೀಮ್ ಅಲ್ ಬಹರ್ ಬಂದ್ಬಿಟ್ಟು ಇದು ಇಬ್ಬರದು ನೇವಿ ಮಧ್ಯದಲ್ಲಿ ಕಂಡಕ್ಟ್ ಆಗುವಂಥ ಎಕ್ಸಸೈಸು.
ನೆಕ್ಸ್ಟ್ ಬಂದ್ಬಿಟ್ಟು ಅಲ್ ನಜಾ ಬಂದ್ಬಿಟ್ಟು ಇಬ್ಬರದು ಆರ್ಮಿ ಮಧ್ಯದಲ್ಲಿ ಕಂಡಕ್ಟ್ ಆಗುವಂಥ ಎಕ್ಸಸೈಸು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈಸ್ಟರ್ನ್ ಬ್ರಿಡ್ಜು ಇವು ಎರಡು ಏರ್ ಫೋರ್ಸ್ ಮಧ್ಯದಲ್ಲಿ ಕಂಡಕ್ಟ್ ಆಗುವಂಥ ಎಕ್ಸಸೈಸು. ಸೊ ಇದು ವೆಸ್ಟ್ ಏಷ್ಯಾ ಪಾಲಿಸಿನ ನಮಗೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಇದು. ರೀಸೆಂಟಾಗೂ ಕೂಡ ಅದನ್ನು ಮಿಲಿಟರಿ ಕೋಆಪರೇಷನ್ ಮತ್ತು ಮೆರಿಟೈಮ್ ಇಶ್ಯೂಸ್ ಏನು ಇದೆ ನಮ್ಮದು ಓಮಾನ್ ಜೊತೆಗೆ, ಅದರ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ರೀಸೆಂಟಾಗಿ ರಿನ್ಯೂ ಕೂಡ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಈ ನೇಷನ್ ಜೊತೆ ಅಷ್ಟೇ ನಾವು ರೆಗ್ಯುಲರಾಗಿ ಎಕ್ಸಸೈಸು ಕಂಡಕ್ಟ್ ಮಾಡ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟು. ಓಮಾನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನೋಡ್ಕೊಳ್ಳೋಣ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಘೋಲ್ವಾದ್ ಸಪೋಟ, ಇದಕ್ಕೆ GI ಟ್ಯಾಗ್ ಕೊಟ್ಟಿದ್ದಾರೆ. ಸಪೋಟ ಅಂತ ಹೇಳಿ ಬಂದ ತಕ್ಷಣ ಏನಾಗುತ್ತದು, ಚಿಕ್ಕು ಅದು. ಸೊ ಘೋಲ್ವಾದ್ ಸಪೋಟ ಯಾವ ಸ್ಟೇಟ್ ಇದ್ದಿದ್ದು ಅಂತಂದರೆ ಮಹಾರಾಷ್ಟ್ರದು. ಇದನ್ನು ಜಾಸ್ತಿ ನಾವು ಯುನೈಟೆಡ್ ಕಿಂಗ್ಡಮಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ, UKಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಕೊತಾ ಇರ್ತೀವಿ. ಇದಕ್ಕೆ GI ಟ್ಯಾಗ್ನ ಕೊಟ್ಟಿದ್ದಾರೆ. ಈ GI ಟ್ಯಾಗ್ ಬಗ್ಗೆ ನಾವು ಸುಮಾರು ಸರಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಮುಂಚೆನೂ ಕೂಡ. ಇವಾಗ ಇನ್ನೊಂದು ಪಾಯಿಂಟ್ ಇರುತ್ತೆ, ಅದೇನು ಅಂತಂದರೆ ಔಟ್ ಬ್ರೇಕ್ ಅಂದರೆ ಏನು, ಎಪಿಡೆಮಿಕ್ ಅಂದರೆ ಏನು, ಪ್ಯಾಂಡಮಿಕ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಔಟ್ ಬ್ರೇಕ್ ಅಂತಂದರೆ ಏನು, ಫಸ್ಟು ಇಲ್ಲಿ ನೋಡ್ಕೊಳ್ಳೋಣ ನಾವು. ಔಟ್ ಬ್ರೇಕ್ ಅಂತಂದರೆ ಒಂದು ರೀಜನಲ್ಲಿ ಔಟ್ ಬ್ರೇಕ್ ಆಗಿರುತ್ತೆ ಅಥವಾ ಚಿಕ್ಕದಾಗಿದೆ, ಅದರ ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಿರೋವಂಥದ್ದು ಎಕ್ಸ್ಪೆಕ್ಟೆಡ್ ಇರ್ತವೆ ನಂಬರ್ಸು. ಅಂತಂದರೆ ಈಗ ಎಕ್ಸಾಂಪಲ್ COVID-19 ತೊಗೊಳೋಣ. ಇವಾಗ ವುಹಾನಲ್ಲಿ ಕಂಡು ಹಿಡಿದು ಬಂತು ನಮಗೆ ಈ COVID-19. ವುಹಾನಲ್ಲೇ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅಂತ ಪ್ರೂವ್ನು ಕೂಡ ಆಗಿದೆ ಅದು. ಬಟ್ ಅಂದ್ರೂ ಕೂಡ ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಅಷ್ಟೊಂದು ರಿಲೀಸ್ ಮಾಡಿಲ್ಲ. ಈಗ ನಿಮಗೆ ಈ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಯಾವ ಥರ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತೀನಿ. ಇದನ್ನು ಹಾಗೆ ನೆನ್ಪಿಟ್ಕೊಂಡಿರಿ, ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗ್ಬೇಡಿ. ಬಟ್ ಅಂದರೂ ಜನರಲ್ ಇನ್ಫಾರ್ಮೇಷನ್ಗೆ ನಿಮಗೆ. ಈಗ ಅಂದರೆ ಇದನ್ನು ಸ್ಟೂಡೆಂಟ್ಸ್ ಅಂತಲೇ ನೋಡ್ಕೊಂಡಿರಿ, ಕಮ್ಯುನಿಸ್ಟು ಆ ಥರ ಏನು ಯೋಚನೆ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಈಗ ಇಸ್ರೇಲ್ ಪ್ಯಾಲೆಸ್ಟೀನಿಂದಂತೂ ನಾವು ಇಶ್ಯೂ ನೋಡ್ಕೊಂಡಿದ್ದೀವಿ, ಕರೆಕ್ಟಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಮತ್ತು ಈ ರೀಜನಲ್ಲಿ ಎಕ್ಸಾಂಪಲ್ ಇಸ್ರೇಲ್ ಮ್ಯಾಪ್ ಅಂತ ತೊಗೊಂಡ್ರೆ ಈ ರೀಜನಲ್ಲಿ ಪ್ಯಾಲೆಸ್ಟೀನ್ ಇದೆ, ಆಯಿತಾ. ಅದಾದಮೇಲೆ ಇದು ಬಂದ್ಬಿಟ್ಟು ನಮಗೆ ಇಸ್ರೇಲು, ಇಲ್ಲಿ ವೆಸ್ಟ್ ಬ್ಯಾಂಕು, ಇವೆಲ್ಲದೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಇವಾಗ ಇಸ್ರೇಲು ಮತ್ತು ಪ್ಯಾಲೆಸ್ಟೀನ್ ಮಧ್ಯದಲ್ಲಿ ಡಿಸ್ಪ್ಯೂಟ್ ಆದಾಗ ಪ್ಯಾಲೆಸ್ಟೀನ್ ಕಡೆಯಿಂದ ಇಲ್ಲ ಹಮಾಸ್ ಕಡೆಯಿಂದ ತುಂಬ ಜಾಸ್ತಿ ಫೈರಿಂಗ್ ಆಗ್ತಾಯಿತ್ತು ಇಸ್ರೇಲ್ ಮೇಲ್ಗಡೆ. ಮುಂಚೆ ಏನಿರ್ತಿತ್ತು ಅಂತಂದರೆ ಈ ಪ್ಯಾಲೆಸ್ಟೀನ್ ಕಡೆಯಿಂದ ಈ ಹಮಾಸ್ ಕಡೆಯಿಂದ ಫೈರ್ ಮಾಡಿದ್ರೆ ಇಲ್ಲಿ ತುಂಬ ಹತ್ರ ರೀಜನ್ಗೆ ಬೀಳೋದದು. ಬಟ್ ಇವಾಗ ಅವ್ರ ಕಡೆಯೂ ಕೂಡ ಡೆವಲಪ್ ಆಗಿಬಿಟ್ಟು ತುಂಬ ದೂರ ಜೆರುಸಲಮ್ವರೆಗೂ ಕೂಡ ಅವ್ರದ್ದು ರಾಕೆಟ್ಗಳೆಲ್ಲ ಬೀಳ್ತಾ ಇದ್ದಾವೆ. ಅವ್ರ ರಾಕೆಟಲ್ಲಿ ಟ್ರೇಸಿಂಗು ಅದು ಇದು ಎಲ್ಲ ಏನೂ ಇರೋಲ್ಲ, ಡೈರೆಕ್ಟಾಗಿ ಸುಮ್ಮನೆ ಹಚ್ಚಿ ಬಿಟ್ಬಿಡೋದು. ಸೊ ಅದಕ್ಕೋಸ್ಕರ 1-2 ಹಾಕಿದ್ರೆ ಅವ್ರಿಗೆ ಅಷ್ಟೊಂದು ಡೆಮಾಲಿಷ್ ಆಗೋಲ್ಲ ಅಂತ ಹೇಳ್ಬಿಟ್ಟು 1000ಗಟ್ಟಲೆ ರಾಕೆಟ್ಸ್ ಬೀಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಇಸ್ರೇಲು ಅಟ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಪ್ರೆಷರ್ಸ್ ಇರ್ತಾಯಿತ್ತು. ಎಸ್ಪೆಷಲಿ ಇಲ್ಲಿ ಸೌದಿ ಅರೇಬಿಯಾ ರೀಜನ್ನು, ಈ ಅರಬ್ ಕಂಟ್ರೀಸು, ಸೌದಿ ಅರೇಬಿಯಾ, ಅದಾದಮೇಲೆ ನಮಗೆ ಪಾಕಿಸ್ತಾನು, ಅದಾದಮೇಲೆ ಅಫ್ಘಾನಿಸ್ತಾನು, ಈ ರೀಜನ್ ಎಲ್ಲರೂ ಕೂಡ ಪ್ಯಾಲೆಸ್ಟೀನ್ ಸಪೋರ್ಟ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತಂದರೆ ಒಂದು ಕಮ್ಯುನಿಟಿ ಅಗೇನ್ಸ್ಟು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಈಗ ಚೈನಾ ಇದೆಯಲ್ಲ, ಚೈನಾದು ಈ ಕಡೆ ವೆಸ್ಟ್ ರೀಜನ್ನು, ಈ ಕಡೆ ನಮಗೆ ತಜಿಕಿಸ್ತಾನು, ಕಜಕಿಸ್ತಾನ್ ಇವೆಲ್ಲ ರೀಜನ್ ಬರುತ್ತಲ್ಲ, ಈ ರೀಜನ್ ಹತ್ರ ಚೈನಾದೇನಿದೆಯಲ್ಲ, ಈ ರೀಜನಲ್ಲಿ ಕೆಲವೊಂದು ಮುಸ್ಲಿಮ್ಸ್ ಇರ್ತಾರೆ. ಸೊ ಇವ್ರನ್ನ ಝೀಜಿಯಾಂಗ್ ಪ್ರಾವಿನ್ಸಲ್ಲಿ ಉಯ್ಗುರ್ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಇರ್ತಾರೆ. ಸೊ ಇವ್ರ ಅಗೇನ್ಸ್ಟ್ ಎಷ್ಟು ಅತ್ಯಾಚಾರ ಆಗುತ್ತೆ ಅಂತಂದರೆ ಪಾಪ ಅವರಿಗೆ ಅದು ಬೂರ್ಖಾ ಹಾಕ್ಕೊಳ್ಳೋಕ್ಕೂ ಅಲ್ಲಿ ಅಲೌ ಮಾಡಲ್ಲ. ಅದ್ರ ಜೊತೆಗೆ ಅವ್ರೇನಾದರೂ ಇದು ಯೂಶ್ವಲಾಗಿ ಮುಸ್ಲಿಮ್ ವುಮೆನ್ ಎಲ್ಲ ಏನಿರ್ತಾರಲ್ಲ ತುಂಬ ಫುಲ್ ಬೂರ್ಖಾ ಹಾಕ್ಕೊಂಡಿರ್ತಾರಲ್ಲ, ಕಾಲವರೆಗೂ ಕೂಡ ಇರುತ್ತೆ ಅವ್ರಿಗೆ. ಸೊ ಅವರು ಡ್ರೆಸ್ಸು ಅವ್ರು ಆ್ಯಕ್ಚುಲಿ ಅಲ್ಲಿ ಹೇಳೋ ಥರದೇ ಆ ಥರದ್ದು. ಪಾಪ ಅವ್ರಿಗೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ಬಟ್ಟೆನೆಲ್ಲನೂ ಕೂಡ ಕಟ್ ಮಾಡಿಬಿಡ್ತಾರೆ, ವುಮೆನಿಂದ ಎಸ್ಪೆಷಲಿ. ಅದಾದಮೇಲೆ ರೀಸೆಂಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಫೇಸ್ ರೆಕಗ್ನಿಷನ್ ಎಲ್ಲದು ಕೂಡ ಹಾಕಿದ್ದಾರೆ ಅಲ್ಲಿ, ಅಂತಂದರೆ ಜನರ ಸೆಂಟಿಮೆಂಟ್ಸ್ನ ಓದೋದಕ್ಕೆ. ಬಟ್ ಇಲ್ಲಿ ಆಗುವಂಥ ಅತ್ಯಾಚಾರ ಏನಿರುತ್ತಲ್ಲ ಅದು ಮುಸ್ಲಿಮ್ಸ್ ಅಗೇನ್ಸ್ಟು ಚೈನಾದವ್ರು ಮಾಡ್ತಿರೋವಂಥದ್ದು. ಬಟ್ ಇದರ ಅಗೇನ್ಸ್ಟು ಯಾವುದೇ ದೇಶನೂ ನೀವು ನೋಡಿರಲ್ಲ. ಸೌದಿ ಅರೇಬಿಯಾ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋವಂಥದ್ದಾಗಿರಲಿ, ಪಾಕಿಸ್ತಾನದವ್ರೊಂದು ಪಾಸ್ ಮಾಡೋವಂಥ ಸ್ಟೇಟ್ಮೆಂಟ್ ಆಗಿರಲಿ, ಯಾವುದೂ ಕೂಡ ನೋಡಲ್ಲ. ಯಾಕೆ ಅಂತಂದರೆ ಚೈನಾನ ಇವರು ಫ್ರೆಂಡಾಗಿ ಉಳಿಸ್ಕೊಂಡಿರ್ಬೇಕು. ಯಾಕಂತಂದರೆ ಈಗ ನೋಡಿ, ಚೈನಾನೇ ಈಗ ಪಾಕಿಸ್ತಾನ ಸಾಕ್ತಾ ಇರೋದು. ಇವಾಗ ಇಂಡಿಯಾ ಏನಾದರೂ ಒಂದು ಮಿಸೈಲ್ ಲಾಂಚ್ ಮಾಡಿಬಿಟ್ರೆ ಆ ಟೈಮಲ್ಲಿ ಪಾಕಿಸ್ತಾನ ಕೂಡ ಒಂದು ಮಿಸೈಲ್ ಲಾಂಚ್ ಮಾಡುತ್ತೆ. ಬಟ್ ಪಾಕಿಸ್ತಾನಿಗೆ ಚೈನಾ ಮಿಸೈಲ್ನ ಮಾಡಿ ಕೊಟ್ಟಿರುತ್ತೆ. ಇವರು ಪಾಕಿಸ್ತಾನದವರು ಅವ್ರ ಹೆಸರು ಹಾಕ್ಕೊಂಡ್ಬಿಡೋದು, ಬಾಬರು ಅದು ಇದು ಹೆಸರು ಹಾಕ್ಕೊಂಡು ಅವರು ಅದನ್ನು ಲಾಂಚ್ ಮಾಡಿಬಿಡೋದು. 2.5 ಕಿಲೋಮೀಟ್ರ್ ಹೋಗಿ ಬೀಳ್ತಾವೆ ಹೋಗು. ಅವ್ರ ಕೆಪಾಸಿಟಿನೂ ಇರೋಲ್ಲ, ಅಲ್ಲಿ ನೀರಲ್ಲೇ ಬಿದ್ದರೂ ಅಲ್ಲಿ ಒಂದು ಮೀನು ಸಾಯಲ್ಲ, ಆ ಥರದ್ದು ಇರ್ತಾವೆ ಅವ್ರದ್ದು. ಎಷ್ಟೊಂದು ಬರೀ ಫೇಲ್ ಆಗಿರೋದೇ ಇರ್ತಾವೆ, ಬರೀ ಟ್ರೋಲ್ಗಳು ಇರೋದು ಪಾಕಿಸ್ತಾನದವ್ರದ್ದು. ಬಟ್ ಅದರಲ್ಲೇ ಅಷ್ಟೊಂದು ಹಾರಾಡ್ತಾರೆ. ಈ ಸ್ಟೋರಿ ಯಾಕೆ ಹೇಳಿದ್ದು ಅಥವಾ ಈ ಫ್ಯಾಕ್ಟ್ ಯಾಕೆ ಹೇಳಿದ್ದು ಅಂತಂದರೆ, ಈಗ ಇಸ್ರೇಲ್ ಬಂದ್ಬಿಟ್ಟು ಇದರಲ್ಲಿ ಜ್ಯೂಸ್ ಇರ್ತಾರೆ.
ಸೊ ಜ್ಯೂಸ್ ಬಂದ್ಬಿಟ್ಟು ಇದೊಂದೇ ಕಮ್ಯುನಿಟಿ. ಯಾವ ಥರ ಅಂತಂದರೆ, ಈಗ ಜ್ಯೂಸ್ ಅವರಿಗೆ ಈ ರೀಜನ್ ಬಿಟ್ಬಿಟ್ರೆ ಇಡೀ ವರ್ಲ್ಡಲ್ಲಿ ಬೇರೆ ಎಲ್ಲೂ ಇಲ್ಲ ಜ್ಯೂಸ್ ಅವರು ಅಂತಂದರೆ. ಇರೋಕ್ಕವರು ಜಾಗನೂ ಕೂಡ ಇಲ್ಲ. ಮುಂಚೆಯಿಂದನೂ ಕೂಡ ತುಂಬ ಅತ್ಯಾಚಾರ ತೊಗೊಂಡಿದ್ದಾರೆ ಅವರು ಅಂತಂದರೆ. ಬೇರೆ ಬೇರೆ ರೀಜನ್ಸಲ್ಲೆಲ್ಲ ಉಳ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ಥರ. ಅವ್ರದ್ದೆಲ್ಲ ನೀವು ಹಿಸ್ಟ್ರಿ ಓದಿದ್ರೆ ಅವ್ರದ್ದು. ಬಟ್ ಈ ಕಡೆ ಇವ್ರ ಮೇಲೆ ಅತ್ಯಾಚಾರ, ಇವ್ರೇನಾದ್ರು 2-3 ರಾಕೆಟ್ಸು ಅದು ಇದೆಲ್ಲ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೊರತು. ಬಟ್ ಇಲ್ಲಿ ಚೈನಾ ರೀಜನಲ್ಲಿ ಆಗುವಂಥದ್ದು ಮುಸ್ಲಿಮ್ಸ್ ಮೇಲೆ ಏನಾಗ್ತಾರತ್ತಲ್ಲ ಆ ಅತ್ಯಾಚಾರದ ಬಗ್ಗೆ ಯಾರೂ ಕೂಡ ಮಾತಾಡೋಲ್ಲ. ಇದು ಯಾಕೆ ಅಂತಂದರೆ, ಎಲ್ಲ ದೇಶನೂ ಕೂಡ ಕಮ್ಯುನಿಟಿಗಿಂತ ಜಾಸ್ತಿ ಇಂಟ್ರೆಸ್ಟ್ ನೋಡ್ಕೊಳ್ಳುತ್ತೆ. ಚೈನಾ ಅಗೇನ್ಸ್ಟ್ ಮಾತಾಡ್ಬಿಟ್ರೆ ಪಾಕಿಸ್ತಾನಿಗೆ ಬರೋವಂಥದ್ದು ಎಕಾನಮಿನೂ ಕೂಡ ಡೌನ್ ಆಗೋಗ್ಬಿಡುತ್ತೆ. ಯಾಕಂತಂದರೆ ಪಾಕಿಸ್ತಾನವ್ರ ಎಕಾನಮಿನೂ ಕೂಡ ಇವಾಗ ತುಂಬ ಕೆಳಗಡೆ ಇಳಿದ್ಬಿಟ್ಟಿದೆ. ಇವರಿಗೆ ಯುನೈಟೆಡ್ ನೇಷನ್ಸಲ್ಲಿ ಸಪೋರ್ಟ್ ಮಾಡೋವಂಥದ್ದೇ ಚೈನಾ. ಏನೇ ಪಾಸ್ ಮಾಡಬೇಕು ಇವರಲ್ಲಿ ಇರುವಂಥ ಟೆರರಿಸ್ಟ್ ಅಗೇನ್ಸ್ಟ್ ಏನಾದರೂ ಇಂಡಿಯಾ ಮೋಷನ್ ಪಾಸ್ ಮಾಡ್ತು ಅಂತ ಅಂದ್ಕೊಳ್ಳಿ, ಚೈನಾ ವೀಟೋ ಪವರ್ ಯೂಸ್ ಮಾಡ್ಕೊಂಬಿಡುತ್ತೆ. ಈಗ ಪಾಕಿಸ್ತಾನದಲ್ಲಿ ಏನಾದ್ರು ಆಗ್ತಿರೋಂಥದ್ದು ರಿಲೇಟೆಡ್ಡು ಫ್ರಾನ್ಸ್ ಏನಾದ್ರು ಪಾಸ್ ಮಾಡ್ತು ಅಂತ ಅಂದ್ಕೊಳ್ಳಿ, ಚೈನಾ ವೀಟೋ ಪವರ್ ಯೂಸ್ ಮಾಡುತ್ತೆ. ಅಂತಂದರೆ ಚೈನಾ ಸಪೋರ್ಟ್ ಪಾಕಿಸ್ತಾನಿಗೆ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಪಾಕಿಸ್ತಾನದವರೇ ಆಗಿರಲಿ, ಇಲ್ಲ ಅಂತಂದರೆ ಮುಸ್ಲಿಮ್ಸೇ ಆಗಿರಲಿ ಅಲ್ಲಿ ಇರುವಂಥದ್ದು. ಯಾಕಂತಂದರೆ ಮುಸ್ಲಿಮ್ಸ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಇದು ರಿಲಿಜನ್ ಮೇಲೆ ಮಾಡಿರೋಂಥ ದೇಶ. ಅದಕ್ಕೆ ಅವ್ರನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಅಂತಲೇ ಕರೀತಾರೆ ಅವರು. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂತಲೇ ಕೂಡ ಕರೀತಾರೆ ಅವ್ರಿಗೆ. ಸೊ ಅದಕ್ಕೆ ಇವ್ರ ಕಮ್ಯುನಿಟಿ ಅವ್ರಿಗೇ ಏನಾದ್ರು ಚೈನಾ ಹಾರ್ಮ್ ಮಾಡಿದ್ರು ಕೂಡ ಇವರು ಒಂದು ಮಾತಾಡೋಲ್ಲ. ಯಾಕೆ ಅಂತಂದರೆ ಅವ್ರದ್ದು ಇಂಟ್ರೆಸ್ಟ್ ಆ ಥರ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಬೇಸಿಕ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಅಂದರೆ ಸುಮ್ಮನೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಹೇಳಿದೆ ನಾನು ಅಷ್ಟೇ. ಎಕ್ಸಾಮಲ್ಲೆಲ್ಲ ಅದ್ರ ಬಗ್ಗೆ ಬರೋಕ್ಕೆ ಹೋಗ್ಬೇಡಿ ನೀವು, ಅಷ್ಟೇ ಮಾರ್ಕ್ಸ್ ಕಟ್ ಮಾಡ್ಕೊತಾರೆ. ಈ ಎಕ್ಸಾಂಪಲ್ಲು ವುಹಾನ್ ರೀಜನಲ್ಲಿ. ಸೊ ವುಹಾನ್ ರೀಜನಲ್ಲಿ ಕೋವಿಡ್-19 ಔಟ್ಬ್ರೇಕ್ ಆಯಿತು. ಸೊ ಇದನ್ನು ಒಂದು ರೀಜನಲ್ಲಿ ಬಂದಿತ್ತಿದು, ಕರೆಕ್ಟ್ ಅಲ್ವಾ? ಸೊ ಒಂದು ರೀಜನಲ್ಲಿ ಬಂದಿತ್ತು ಅಂತಂದರೆ ವುಹಾನಲ್ಲಿ ಬಂದಿತ್ತು, ಅದಕ್ಕೆ ಅದನ್ನು ಔಟ್ಬ್ರೇಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈಗ ಈ ವುಹಾನ್ ಬಂದ್ಬಿಟ್ಟು ಚೈನಾದಲ್ಲಿರುವಂಥದ್ದು. ವುಹಾನಿಂದ ಇಡೀ ಚೈನಾಗೆ ಅದೇನಾದರೂ ಹರಡಿದ್ರೆ, ಒಂದು ರೀಜನಿಂದ ಬೇರೆ ಚೈನಾಗೆ ಸ್ಪ್ರೆಡ್ ಆದರೆ ಅದನ್ನು ನಾವೇನಂತ ಕರಿತೀವಿ? ಎಪಿಡೆಮಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಪಿಡೆಮಿಕ್ ಅಂತಂದರೆ ಏನು? ಲಾರ್ಜ್ ಜಾಗ್ರಫಿಕಲ್ ಏರಿಯಾ. ಇದು ಔಟ್ಬ್ರೇಕ್ ಅಂತಂದರೆ ಒಂದು ಚಿಕ್ಕ ಜಾಗ್ರಫಿಕಲ್ ಏರಿಯಾ. ಎಪಿಡೆಮಿಕ್ ಅಂತಂದರೆ ಲಾರ್ಜ್ ಜಾಗ್ರಫಿಕಲ್ ಏರಿಯಾ. ಪ್ಯಾಂಡಮಿಕ್ ಅಂತಂದರೆ ಈಗ ಚೈನಾದಿಂದ ಬೇರೆ ದೇಶಕ್ಕೆ ಅಂತಂದರೆ ಇಂಟರ್ನ್ಯಾಷನಲ್ ರೀಜನ್ಗೂ ಕೂಡ ಹೋಗ್ಬಿಡುತ್ತೆ, ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ. ಅದನ್ನು ನಾವು ಪ್ಯಾಂಡಮಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್-19 ಬಂದ್ಬಿಟ್ಟು ಪ್ಯಾಂಡಮಿಕ್ ಆಗಿದೆ. ಔಟ್ಬ್ರೇಕ್ ಇತ್ತು, ಎಪಿಡೆಮಿಕ್ ಆಯಿತು, ಇವಾಗ ಹೋದ ವರ್ಷದಿಂದ ಪ್ಯಾಂಡಮಿಕ್ಕೇ ಇದೆ ಇದು. ಸೊ ಈ ಡಿಫ್ರೆನ್ಸ್ನ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಫರ್ಜಾದ್ ಬಿ ಗ್ಯಾಸ್ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ನೀವು ಇನ್ನೂ ಕಮೆಂಟ್ ಮಾಡ್ಕೊಂಡಿಲ್ಲ. ಯಾರಾದರೂ ನೋಡ್ಕೊಂಡಿಲ್ಲ ಅಂತಂದರೆ ವೀಡಿಯೋ ನೋಡ್ಕೊಂಡು ಆನ್ಸರ್ ಏನಿದೆ ಅಂತ ಕಮೆಂಟ್ ಮಾಡ್ಕೊಂಡಿರಿ. ಫುಲ್ ವಿಡಿಯೋ ಇಲ್ಲಿವರೆಗೂ ನೋಡ್ಕೊಂಡಿದ್ರೆ #GI ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.